ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರೆ ರೋಹಿಣಿ ಹಾಗೆ ಮನೋಜ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂತಾರೆ. ಇಲ್ಲಿ ಸೂರ್ಯ ಮತ್ತು ಮೀನಾಗೆ ಮೇಲುಗೈ ಸಾಧಿಸೋದ್ರ ಜೊತೆಗೆ ಇತ್ತ ಕಡೆ ಮನೋಜ ಕೆನ್ನೆಗೆ ಬಿಸಿ ಬಿಸಿ ಕಜ್ಜಾಯ ಸಿಗ್ತದೆ. ಹಾಗಿದ್ರೆ ಏನಪ್ಪ ಆಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸೂರ್ಯ ನಿಜವಾಗ್ಲೂ ಒಬ್ಬ ಮಾನವೀಯತೆ ಇರ್ತಕ್ಕಂಥ ಒಬ್ಬ ಮನುಷ್ಯ ಅಂತಾನೆ ಹೇಳ್ಬೋದು. ಅತಿ ಮಾನವೀಯತೆ ಮನುಷ್ಯತ್ವ ಇರುವುದರಿಂದಾನೆ ಆ ಅಜ್ಜಿಯನ್ನ ಕಾಪಾಡಿದ್ದು, ಆ ಪೊಲೀಸ್ ಮೇಲೆ ಕೈ ಮಾಡಿದ್ದು. ನಿಜವಾಗ್ಲೂ ಪೊಲೀಸ್ ಮೇಲೆ ಕೈ ಮಾಡಿದ್ದು ತಪ್ಪೇ ಆಗಿದ್ರು, ಅಲ್ಲಿ ಸೂರ್ಯ ಯಾಕೆ ಮಾಡಿದ್ರು ಅನ್ನೋ ಉದ್ದೇಶವನ್ನ ನೋಡಿದ್ರೆ ಖಂಡಿತ ಸರಿ ಅಂತಾನೆ ಅನ್ಸುತ್ತೆ. ಅದಾಗ್ಯೂ ನೋಡೋದಾದ್ರೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಸೂರ್ಯ ಅಜ್ಜಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇತ್ತ ಕಡೆ ಅವ್ರದ್ದೇ ಯೋಚನೆ ಮಾಡ್ತಿದ್ದಾರೆ, ಏನ್ ಮಾಡೋದು ಅವ್ರ ಕತೆನ. ಈಗ ಡಿಸ್ಚಾರ್ಜ್ ಆಗ್ತದೆ, ಅವರನ್ನ ಎಲ್ಲಿ ಇರಿಸ್ಕೊಳ್ಳೋದು ಅನ್ನೋದೇ ಯೋಚನೆ ಆಗ್ಬಿಡುತ್ತೆ. ಮನೆಗೆ ಕರ್ಕೊಂಡು ಬರೋಕ್ಕಾಗತ್ತಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರೆ ಅತ್ತ ಕಡೆ ಮೀನಾ ಕೂಡ ಯೋಚನೆ ಮಾಡ್ತಿದ್ದಾರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿಗಂತೂ ಕರ್ಕೊಂಡು ಬರೋಕ್ಕಾಗೋದಿಲ್ಲ, ನಮ್ಮನೆಗೆ ಕರ್ಕೊಂಡು ಹೋಗೋಣವಾ ಅಂತ ಹೇಳಿದಾಗ ಬೇಡ, ನಿಮ್ಮನೆ ಕರ್ಕೊಂಡು ಹೋದರೆ ಅತ್ತೆ ಮನೇಲಿ ಇರೋದಿಲ್ಲ, ಮಂಜ ಕಾಲೇಜ್ಗೆ ಹೋಗ್ತಾನೆ, ಹಾಗೆ ಕನಕ ಕೆಲ್ಸಕ್ಕೆ ಹೋಗ್ತಾಳೆ, ಅಂದಮೇಲೆ ಯಾರಿದ್ದಾರೆ ನೋಡ್ಕೊಳ್ಳೋದಕ್ಕೆ. ಜೊತೆಗೆ ಅತ್ತೆ ಮೇಲೆ ಭಾರ ಹಾಕ್ಲಿಕ್ಕೂ ನಾನು ಇಷ್ಟಪಡುವುದಿಲ್ಲ. ಖಂಡಿತವಾಗ್ಲೂ ಅವರನ್ನು ನಾವೇ ನೋಡ್ಕೋಬೇಕು. ನನ್ನ ಹತ್ರ ಅದಕ್ಕೆ ಒಂದು ಸಲ್ಯೂಷನ್ ಇದೆ, ಒಂದು ಐಡಿಯಾ ಇದೆ ಅಂತ ಹೇಳ್ತಾರೆ. ಬಟ್ ಆ ಐಡಿಯಾ ನೀನು ಕೇಳಿದ್ರೆ ನೀನು ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೋದು, ತಪ್ಪು ತಿಳ್ಕೊಬೋದು. ಬಟ್ ನನಗ್ಯಾಕೋ ಅದು ಸರಿ ಅನ್ನಿಸ್ತದೆ ಅಂತಾನೆ ಹೇಳ್ತಾರೆ ಇಲ್ಲಿ ಸೂರ್ಯ ಅಂತ ಹೇಳ್ಬೋದು. ಇದು ಎಲ್ಲದ್ರ ನಡುವೆ ಏನದು ಐಡಿಯಾ, ಏನು ಕತೆ ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡಿದಾಗ ಅದು ಏನು ಅಂದರೆ, ಈಗ ಒಂದು ಗಿಡದಲ್ಲಿ ಹೂ ಬಿಟ್ಟರೆ ಚೆನ್ನಾಗಿರುತ್ತೋ ಬರೀ ಎಲೆ ಬಿಟ್ಟರೆ ಚೆನ್ನಾಗಿರುತ್ತೋ ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಾರೆ ಸೂರ್ಯ. ಅದಕ್ಕೆ ಮೀನಾ ಹೇಳೋದು ಹೂ ಬಿಟ್ಟರೆ ಚೆನ್ನಾಗಿರುತ್ತಲ್ವಾ ಅಂದಾಗ, ಅದೇ ರೀತಿ ಒಂದು ಮರದಲ್ಲಿ ಜಸ್ಟ್ ಆ ಒಂದು ಮರ ಬರೀ ಬೇರೆ ಆಗಿದ್ರೆ ಚೆನ್ನಾಗಿರುತ್ತೋ, ಅದರಲ್ಲಿ ಎಲೆ ಬಿಟ್ಟರೆ ಚೆನ್ನಾಗಿರುತ್ತೋ ಅನ್ನೋ ಪ್ರಶ್ನೆ ಮುಂದಿಡ್ತಾರೆ. ಹಸಿರು ಎಲೆಗಳಿದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಅದೇ ರೀತಿಯಾಗಿ ಒಂದು ಗಿಡದಲ್ಲಿ ಒಂದು ಮರದಲ್ಲಿ ಹಣ್ಣು ಬಿಟ್ಟರೆ ಚೆನ್ನಾಗಿರುತ್ತೋ, ಬರೀ ಎಲೆ ಗಿಡಗಳು ಇಷ್ಟೇ ಇದ್ದರೆ ಚೆನ್ನಾಗಿರುತ್ತೋ ಅಂದಾಗ ಹಣ್ಣು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮೀನಾ. ಹೌದಲ್ವಾ? ಹಾಗೆ ನಮ್ಮ ಸುತ್ತಮುತ್ತ ನಮ್ಮ ಮೆಂಟಾಲಿಟಿ ಹೇಗಿರುತ್ತೋ, ನಮ್ಮ ಮನಸ್ಥಿತಿ ಹೇಗಿರುತ್ತೋ ಅಂಥ ಜನಗಳಿದ್ರೆ ಚೆಂದ ಇರುತ್ತೆ ಅಲ್ವಾ ಮೀನಾ ಅಂತ ಹೇಳಿ ನಾನು ಏನು ಹೇಳೋಕೆ ಬರ್ತಿದ್ದೀನಿ ಅಂದರೆ, ನಿಜವಾಗ್ಲೂ ಅಜ್ಜಿ ತಾತನ ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಹೇಗಿರುತ್ತೆ. ಖಂಡಿತ ವೃದ್ಧಾಶ್ರಮದಲ್ಲಿ ಅಜ್ಜಿ ತಾತನಂಥವ್ರೆ ತುಂಬ ಜನ ಇರ್ತಾರೆ. ಅವ್ರ ಸುತ್ತಮುತ್ತ ಅವ್ರಿಗೂ ಕೂಡ ನಮ್ಮಂಥವ್ರು ಅಷ್ಟೇ ಅಲ್ಲ, ನಮ್ಮಂಥವ್ರು ಇನ್ನೂ ಕೂಡ ಇದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಕಷ್ಟ ಬಂದಾಗ ಮಾತಾಡೋಕೆ, ಅವ್ರಿಗೆ ಜೊತೆಯಾಗೋಕೆ, ಖುಷಿನ ಹಂಚ್ಕೊಳ್ಳೋದಕ್ಕೆ ಅವ್ರದ್ದೇ ಮನಸ್ಥಿತಿ ಇರ್ತಕ್ಕಂಥ ಜನಗಳು ಕೂಡ ಅವ್ರಿಗೆ ಸಿಗ್ತಾರೆ ಅಂತ ಹೇಳ್ತಿರ್ತಾರೆ ಇಲ್ಲಿ ಸೂರ್ಯ. ಇತ್ತ ಕಡೆ ಮೀನಾಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಜೊತೆಗೆ ಇಲ್ಲಿ ಸೂರ್ಯ ಕೂಡ ನಾವೇ ಅವ್ರ ಟ್ರೀಟ್ಮೆಂಟ್ ಎಲ್ಲ ಖರ್ಚನ್ನ ಕೂಡ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವ್ರ ತಂದೆ ಬರ್ತಾರೆ. ಏನು ಮಾತಾಡ್ತಿದ್ರೆ, ಏನು ವಿಷಯ ಅಂದಾಗ, ಅದು ನಿನ್ನೆ ಏನಾಯ್ತು ಅಂದರೆ ಅಪ್ಪ ಪಾಪ ಒಂದು ಅಜ್ಜಿ ತಾತ ಅವರ ಜೀವನ ದುಡಿಮೆಗೋಸ್ಕರ ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ರು, ಅದನ್ನು ಬಂದು ಪೊಲೀಸವರು ಕೆಡ್ವಕ್ಕೆ ನೋಡಿದ್ರು ಅಂತ ಹೇಳ್ತಿರ್ತಾರೆ. ಜೊತೆಗೆ ಅವ್ರಿಗೆ ಅಪ್ಪ ಅಮ್ಮ ಇಲ್ವಾ, ಮಕ್ಕಳಿಲ್ವಾ ಅಂತ ಹೇಳಿ ಕೇಳ್ತಾರೆ. ತಂದೆ ಮಕ್ಕಳಿದ್ದಾರೆ, ಬಟ್ ಏನು ಮಾಡೋದು ಅಂದಾಗ, ಅಯ್ಯೋ ಎಂಥ ಪಾಪಿ ಮಕ್ಕಳುಗಳು ಹುಟ್ಟಿರ್ತಾರೆ, 30 ವರ್ಷ ಅವ್ರ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಸಾಕಿರ್ತಾರೆ, ಅಂಥದ್ರಲ್ಲಿ ಅಪ್ಪ ಅಮ್ಮನ ಹೇಗೆ ದೂರ ಮಾಡಿಬಿಡ್ತಾರಲ್ವಾ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸವರು ಎಂಟ್ರಿ ಕೊಡ್ತಿದ್ದಾಗೆ ಸಕ್ಕರೆ, ಶ್ರುತಿ, ರವಿ ಎಲ್ಲರೂ ಕೂಡ ಬರ್ತಾರೆ. ಪೊಲೀಸವರು ಯಾಕೆ ಬಂದಿದ್ದಾರೆ ಅಂದ್ಕೊಂಡು ಎಲ್ಲರೂ ಒಂದು ಕ್ಷಣ ಪೆಚ್ಚಾಗ್ಬಿಡ್ತಾರೆ. ನಂತರ ಸೂರ್ಯ ಅಂದರೆ ಯಾರು, ನೀನೇನಾ ಸೂರ್ಯ ಅಂತ ಹೇಳಿ ಸೂರ್ಯನ ಪ್ರಶ್ನೆ ಮಾಡ್ತಾರೆ. ಹೌದು ನಾನೇ ಸೂರ್ಯ ಅಂತ ಹೇಳಿದಾಗ, ಬಾ ನಿನ್ನ ಪೊಲೀಸವರು ಕರೀತಿದ್ದಾರೆ, ನಮ್ಮ ಇನ್ಸ್ಪೆಕ್ಟರ್ ನಡಿ ಅಂತ ಹೇಳಿದಾಗ, ಹೋ ಏನು ಮಾಡ್ದ ಅವನು ಅಂಥದ್ದು ಅಂತ ಕೇಳ್ತಿದ್ದಾರೆ ಸಕ್ಕರೆ ಅವರು. ಅದಕ್ಕೆ ಇವನು ಪೊಲೀಸವ್ರ ಮೇಲೆ ಕೈ ಮಾಡಿದ್ದಾನೆ, ಸುಮ್ಮನೆ ಬಿಡ್ತಾರೆ ಪೊಲೀಸವರು, ನಡೆಯೋ ಅಂತ ಹೇಳಿ ಪೊಲೀಸವರು ಹೇಳ್ತಿದ್ರೆ, ಎಷ್ಟು ದಿನ ಎಲ್ಲರ ಮೇಲೂ ಕೈ ಮಾಡ್ತಿದ್ದ, ಇಷ್ಟು ದಿನ ಬೇರೆಯವ್ರ ಮೇಲೆ ಕೈ ಮಾಡಿದ್ರು ಅಂತ ಪೊಲೀಸವರು ಹೇಳ್ಕೊಂಡು ಹೋಗ್ತಿದ್ರು. ಇವತ್ತು ಪೊಲೀಸವ್ರ ಮೇಲೆ ಕೈ ಮಾಡಿಬಿಟ್ಟ, ಕರ್ಕೊಂಡು ಹೋಗಿ ಅಂತ ಹೇಳಿ ಸಕ್ಕರೆ ಮಾತನಾಡಿದಾಗ, ಏನದು ಅಂತ ನಿಮಗೆ ಗೊತ್ತಾಗೋದಿಲ್ವ, ಏನು ಮಾತಾಡಬೇಕು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ತದನಂತರ ಇದೇ ಆಗೋಯ್ತಾ ನಿನ್ನ ಕತೆ, ಇದೇನಾ ನೀನು ಎಲ್ಲರ ಮೇಲೂ ಕೈ ಮಾಡ್ಕೊಂಡು ನಿಂತಿರೋದನ್ನ ಅಂತ ಪೊಲೀಸವ್ರು ಕೂಡ ಹೇಳ್ತಾರೆ. ನಂತರ
ಇಲ್ಲಿ ನಾನು ತಪ್ಪು ಮಾಡಿಲ್ಲ, ಅವ್ರು ಏನು ಮಾಡಿದ್ರು ಗೊತ್ತಾ ಅಂತ ಹೇಳಿ ಸೂರ್ಯ ಹೇಳೋಕ್ಕೆ ಮುಂದಾಗ್ತಾರೆ. ಆದರೆ ಇಲ್ಲಿ ಪೊಲೀಸವರು ಕೇಳೋಕೆ ರೆಡಿ ಇಲ್ಲ, ಸುಮ್ಮನೆ ನಡೀತಾ ಇರು ಅಂತ ಹೇಳಿ ಎಳ್ಕೊಂಡು ಹೋಗೇ ಬಿಡ್ತಾರೆ. ತದನಂತರ ಇಲ್ಲಿ ಮೀನಾ ಕೂಡ ಹೋಗ್ತಿದ್ರೆ, ಎಲ್ಗೂ ನೀನು ಹೋಗೋ ಆಗಿಲ್ಲ, ಎಲ್ಗೆ ಹೋಗ್ತಿದ್ಯಾ ನೀನು, ನಿಜ ಹೇಳಬೇಕು ಅಂದರೆ ನಮಗೆ ಅಡುಗೆ ಮಾಡಿ ತಿಂಡಿ ಮಾಡಿ ಹೋಗ್ಬೇಕು ನೀನು, ನಂಗೆ ಹೊಟ್ಟೆ ಹಸುವಾಗ್ತದೆ ಅಂತ ಹೇಳಿ ಸಕ್ರಿಯವರು ಹೇಳಿದಾಗ ಏನತ್ತ ಮಗನ ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಸ್ಟೇಷನ್ಗೆ. ಅಂಥದ್ರಲ್ಲಿ ಹೊಟ್ಟೆ ಹಸುವು ಅಂತಿದ್ರಲ್ಲ ಅಂದಾಗ ಹೊಸದಾಗಿದ್ರೆ ಏನೋ ಯೋಚನೆ ಮಾಡ್ಬೋದಿತ್ತು, ಇದೇನು ಸಾಮಾನ್ಯ ಅಲ್ವಾ, ಇದಕ್ಕೆ ಯಾರು ತಲೆ ಕೆಡಿಸ್ಕೋತಾರೆ ಅಂತ ಸಕ್ಕರೆ ಹೇಳ್ತಾರೆ. ನೀವು ಬೇಕಿದ್ರೆ ಮಾಡ್ಕೊಳ್ತೀನಿ, ಹೊಟ್ಟೆ ಹಸು ಬಂದರೆ ಹೊಟ್ಟೆ ಹಸ್ಕೊಂಡಿರಿ, ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕೈ ತಳ್ಳಿ ಹೊರಟೆ ಬಿಡ್ತಾರೆ ಇಲ್ಲಿ ಮೀನಾ. ಈ ಕಡೆ ಶ್ರುತಿ ಮತ್ತು ರವಿ ಕೂಡ ಏನಪ್ಪ ಇದು ಈ ರೀತಿ ಅತ್ತೆ ನಡ್ಕೋತಿದ್ದಾರೆ ಅಂತ ಅನ್ಕೋತಿದ್ದಾರೆ. ಕಡೆ ನೋಡಿದ್ಯಾ ಸಕ್ಕರೆ ಏನಾಯಿತು ಅಂತ ಹೇಳಿ ಶಾಂತ ಏನಾಯಿತು ಅಂತ ಹೇಳಿ ಇಲ್ಲಿ ಸೂರ್ಯನ ತಂದೆ ಹೇಳಿದಾಗ ನೋಡಿದ್ರೆ ನಿಮ್ಮ ಸೊಸೆ ಹೆಂಗೆ ಹೋದ್ಲು ಅಂತ ಹೇಳಿ ಸಕ್ರೆಯವರು ಹೇಳ್ತಿದ್ದಾರೆ. ಹೌದೌದು, ನನ್ನ ಸೊಸೆ ಆಗಿರೋದಕ್ಕೆ ಕೈ ತೆಗೆದು ಇಟ್ಬಿಟ್ಟು ಹೋಗಿದ್ದಾಳೆ, ನೀನಿಬ್ಬರು ಸೊಸೆಂದಿರಿದ್ದರೆ ನಿನ್ನ ಕೆನ್ನೆಗೆ ಬಾರಿಸಿರೋರು, ಸುಮ್ಮನೆ ಹೋಗು ಅಂತ ಹೇಳ್ತಾರೆ. ನಂತರ ಇಲ್ಲಿ ಶ್ರುತಿ ಕೂಡ ದಿನೇ ದಿನೇ ನೀವು ನನ್ನ ದೃಷ್ಟಿಲಿ ತುಂಬ ಸಣ್ಣವರಾಗ್ತಿದ್ರ ಅಂತ ಹೇಳಿ ಬೇಜಾರು ಮಾಡಿಕೊಂಡು ತನ್ನ ಗಂಡನ ಜೊತೆ ಒಳಗಡೆ ಹೋಗಿಬಿಡ್ತಾಳೆ. ನಂತರ ಇಲ್ಲಿ ಯಜಮಾನ್ರು ಸಕ್ಕರೆ ಯಜಮಾನ್ರು ಮಾತ್ರ ಹೋಗಮ್ಮ ಹೋಗು, ಅದೇನೋ ಡ್ಯಾನ್ಸ್ ಕ್ಲಾಸ್ ಅಂತೀಯಲ್ಲ ಮೊದಲು ಅಲ್ಲಿಗೂ ಹೋಗು, ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ನೀನು ಅಂತ ಹೇಳ್ತಾರೆ. ಹಾಗಾಗಿ ಸಕ್ಕರೆ ಕೂಡ ಹೋಗ್ತಾರೆ. ನಂತರ ಇಲ್ಲಿ ಸೂರ್ಯನ ಪೊಲೀಸವರು ಹೇಳ್ಕೊಂಡು ಬಂದಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಕೂಡ ಬರ್ತಾರೆ. ಟ್ರಾಫಿಕ್ ಪೊಲೀಸ್ ಬಂದಿದೆ, ನನ್ನ ಮೇಲೆ ಕೈ ಮಾಡ್ತೀಯ, ನೋಡ್ತಾ ಇರ್ವಿ ಏನು ಕತೆ ಆಗುತ್ತೆ ನಿನಗೆ ಅಂತ ಹೇಳ್ತಿದ್ರೆ, ನಾನೇನು ತಪ್ಪು ಮಾಡಿಲ್ಲ, ನಿಜವಾಗ್ಲೂ ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ ಅಂತ ಹೇಳಿದಾಗ ಹೌದೌದು ನನಗೆ ದೌಲತ್ ಅಂತ ಹೇಳ್ತಿದ್ಯಾ, ತೋರಿಸ್ತೀನಿ ನನ್ನ ದೌಲತ್ ಎಷ್ಟು ಅಂತ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಬಟ್ ಅವ್ರಿಗೆ ಏನೋ ಟ್ರಾಫಿಕ್ ಕೆಲಸ ಬರುತ್ತೆ, ಹಾಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ನೂ ಬಂದಿರುವುದಿಲ್ಲ, ಅವ್ರು ಬರೋಷ್ಟ್ರಲ್ಲಿ ಬರ್ತೀನಿ ಅಂತ ಹೇಳಿ ಅವರು ಹೋಗ್ಬಿಡ್ತಾರೆ. ಈ ಕಡೆ ಮೀನಾ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನೀನು ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ರೆ, ನನ್ನ ಗಂಡ ಜೈಲಲ್ಲಿದ್ದರೆ ಬರಬಾರ್ದ, ನಿಜ ಹೇಳಬೇಕು ಅಂದರೆ ಯಾಕ್ರೆ ಇಷ್ಟು ಕೋಪ ಅಂತ ಹೇಳ್ತಿದ್ರೆ, ನೀನು ಯಾಕೆ ಬಂದೆ, ನೀನು ಬಂದರೆ ನಾನು ಬಿಡಿಸ್ಕೊಂಡು ಹೋಗೋದಲ್ಲ, ಇನ್ನು ಒಂದು 10 ವರ್ಷ ಇಲ್ಲೇ ನನ್ನ ಇರಿಸ್ಬಿಡ್ತೀಯ ಅಂತ ಸೂರ್ಯ ಹೇಳ್ತಿದ್ದಾರೆ. ನಂತರ ನೀನು ಯಾರಮ್ಮ ಅಂತ ಹೇಳಿ ಪೊಲೀಸ್ ಅವ್ರು ಕೇಳಿದಾಗ, ನಾನು ಅವರೇ ಹೆಂಡ್ತಿ, ಅವ್ರಿಗೇನೋ ಸ್ವಲ್ಪ ಕೋಪ ಇದೆ, ದಯವಿಟ್ಟು ನಾನು ಅವ್ರ ಪರವಾಗಿ ಕ್ಷಮೆ ಕೇಳ್ತೀನಿ, ಬಿಟ್ಬಿಡಿ ಅಂದಾಗ ಹೇಗಮ್ಮ ಬಿಟ್ಬಿಡೋಕ್ಕಾಗತ್ತೆ, ಪೊಲೀಸವ್ರ ಮೇಲೆ ಕೈ ಮಾಡಿದಾನವನು ಅಂದಾಗ ಎಷ್ಟು ವರ್ಷ ಏನಾಗುತ್ತೆ ಶಿಕ್ಷೆ ಅಂದಾಗ ಏನಾಗುತ್ತೆ ಅಂತ ಕೇಳ್ತಿದ್ಯಾ, ಪೊಲೀಸವ್ರನ್ನ ಕೈ ಮಾಡಿದ್ರೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ, ನಿಜವಾಗ್ಲೂ ಆಜೀವ ಪರ್ಯಂತನೇ ಶಿಕ್ಷೆ ಆಗಿಬಿಡುತ್ತೆ ಅಂತ ಪೊಲೀಸವರು ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿ ಕೂಡ ಬರ್ತಾರೆ ಅವ್ರ ಕೇಸ್ ವಿಷಯವಾಗಿ. ಬಟ್ ಇಲ್ಲಿ ಸೂರ್ಯನ್ ನೋಡಿದ್ದೆ, ಏನಿದು ಇವನು ಯಾಕೆ ಇಲ್ಲಿದ್ದಾನೆ ಅಂದಾಗ ಪೊಲೀಸವ್ರ ಮೇಲೆ ಕೈ ಮಾಡಿದ್ರು ಅಂತ ಪೊಲೀಸವ್ರಿಗೆ ಹೇಳಿದಾಗ ಎಲ್ಲರ ಮೇಲೂ ಮಾಡ್ಕೊಂಡು ಬಂದಿದ್ದೆ, ಈಗ ಪೊಲೀಸವ್ರ ಮೇಲೂ ಕೈ ಮಾಡಿಬಿಟ್ಟು ಇರಿಸ್ಕೊಳ್ಳಿ ಇಲ್ಲೇ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಏನಾಗಬೇಕು ಅಂದಾಗ ನಾನು ಇವ್ರ ಅಣ್ಣ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಸೂರ್ಯ ಮತ್ತು ಮೀನಾ ಅಂತೂ ಅವ್ರು ಮಾತನ್ನು ಕೇಳಿದ್ದೆ ಕೋಪ ಮಾಡ್ಕೋತಿದ್ದಾರೆ. ಬಟ್ ಇದು ಎಲ್ಲದರ ನಡುವೆ ನಮ್ಮ ಕೇಸ್ ಏನಾಯಿತು ಅಂತ ಕೇಳ್ತಿದ್ದಾರೆ. ಯಾರೋ 30 ಲಕ್ಷ ಎತ್ಕೊಂಡು ಹೋಗಿದ್ರು, ನಾನು ವಿಡಿಯೋದಲ್ಲಿ ಅವ್ರ ಫೋಟೋ ತೋರಿಸಿದ್ರೆ ಇಟ್ಕೊಂಡು ಬಂದ್ರ ಅಂತ ಹೇಳಿದಾಗ ಸಾಹೇಬ್ರು ಬಂದಮೇಲೆ ಕೇಳಿ ಅಂತಾರೆ, ನಾನೇ ಡೀಲ್ ಮಾಡ್ಕೋತೀನಿ ಇದನ್ನು ಅಂತ ಹೇಳಿ ಕಿವಿಯಲ್ಲಿ ಏನೋ ಹೇಳ್ತಾರೆ. ಮನೋಜು ಪೊಲೀಸವ್ರ ಕಿವಿಯಲ್ಲಿ ರಪ್ಪ ಅಂತ ಬಾರಿಸ್ತಾರೆ. ಮಿಕ್ತವ್ರು ಏನಾಯಿತು ಅಂತ ಮಿಕ್ಕಿದ ಪೊಲೀಸವ್ರು ಕೇಳ್ತಾರೆ ಬೇರೆ ಪೊಲೀಸವ್ರ ಹತ್ರ. ಅವರೇ ಹೇಳಿದ ತಕ್ಷಣ ಅವರು ಬಂದು ಮನೋಜ್ಗೆ ರಪ್ಪ ಅಂತ ಬಾರಿಸ್ತಾರೆ. ಯಾಕೆ ಏನಿಗೆ ಬಾರಿಸಿದ್ರು ಅಂತ ಗೊತ್ತಿಲ್ಲ, ಇಷ್ಟು ಬಾರಿಸ್ಕೊತಿದ್ದಾನೆ ಅಂದರೆ ಸರಿಯಾಗಿ ಏನೋ ಅಂದವನೇ ಅಂತ ಹೇಳಿನ ಇಲ್ಲಿ ಸೂರ್ಯ ಮೀನಾ ಹತ್ರ ಮಾತಾಡ್ತಾರೆ. ನಂತರ ರೋಹಿಣಿ ಕ್ಷಮೆ ಕೇಳ್ತಾರೆ. ಯಾಕೆ ಏನಂದ್ರು ಅಂದಾಗ ಅವನು ಏನಂದ ಅಂತ ಗೊತ್ತಾದರೆ ಸಾಹೇಬ್ರು ಬಂದಿದ್ದೆ ಒಳಗಡೆ ಹಾಕ್ಬಿಡ್ತಾರೆ, ಇವನ್ನ ಕರ್ಕೊಂಡು ಬರಬೇಡ ಪೊಲೀಸ್ ಸ್ಟೇಷನ್ಗೆ, ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾರೆ. ನಂತರ ರೋಹಿಣಿ ಹೋಗಿದ್ದೆ ಏನು ಹೇಳಿದ್ರು ಅಂತ ಕೇಳ್ತಿದ್ರೆ, ಹೇಳಲೇಬೇಕಾ ಅಂದಾಗ ಹೌದು ಹೇಳಲೇಬೇಕು ಅಂತ ಮನೋಜ್ಗೆ ಹೇಳ್ತಾರೆ. ಹಾಗಾಗಿ ಹೇಳಿದ ತಕ್ಷಣವೇ ನಿಮ್ಗೆ ಬುದ್ಧಿ ಇದೆಯಾ, ಯಾರಾದರೂ ಈ ರೀತಿ ಮಾತಾಡ್ತಾರ ಅಂತ ಹೇಳ್ತಾರೆ ಹೊರತು ಏನು ಹೇಳಿದ್ರು ಅನ್ನೋದು ನಮಗೆ ತೋರಿಸೋದೇ ಇಲ್ಲ. ತದನಂತರ ಇನ್ಸ್ಪೆಕ್ಟರ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಟ್ರಾಫಿಕ್ ಪೊಲೀಸ್ ಕೂಡ ಬರ್ತಾರೆ. ಏನಾಯಿತು ಏನು ಕತೆ ಎಲ್ಲವನ್ನ ವಿಚಾರ ಮಾಡ್ತಾರೆ. ಇಲ್ಲಿ ಸೂರ್ಯ ಪಾಪ ಅವರು ಏನೋ ಕೆಲಸ ಮಾಡ್ತಿದ್ರು, ಆದರೆ ನೀವಿಲ್ಲಿ ಇಡಬಾರ್ದು ಅಂತ ಹೇಳಿ ಎಲ್ಲವನ್ನ ಕೂಡ ತೊಗೊಂಡು ಹೋಗಬೇಕಿದ್ರೆ ಕಾಲು ಇಟ್ಕೊಂಡು ಕೇಳ್ಕೊಂಡಾಗ ಕಾಲಿಂದನೇ ಒದ್ದು ಬಿಟ್ರು ಇವರು. ನಿಜವಾಗ್ಲೂ ಮನುಷ್ಯತ್ವ ಇರೋರು ಯಾರಾದರೂ ಏಜ್ಡ್ ಪೀಪಲ್ಸ್ಗೆ ಆ ರೀತಿ ಮಾಡ್ತಾರಾ ಅಂತ ಹೇಳಿದಾಗ, ಏನ್ರಿ ಇದು ನಿಜಾನ, ನಿಜವಾಗ್ಲೂ ಯಾರೇ ನಿಮ್ಮನ್ನ ಒದಿಯೋಕೆ ಹೇಳಿದ್ದು, ನಿಜ ಹೇಳಬೇಕು ಅಂದರೆ ನೀವೇ ತಪ್ಪು ಮಾಡಿದಿರಾ, ಅಜ್ಜಿ ಏನಾದರೂ ಬಂದು ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಾ ಅಂತ ಇನ್ಸ್ಪೆಕ್ಟರ್ ಅವ್ರನ್ನೇ ಹೇಳ್ತಿದ್ರೆ, ಇಂಥ ಡಬ್ಬಾ ಪೊಲೀಸ್ಗೆಲ್ಲ ಸರಿಯಾಗಿ ಹೇಳಿ ಅಂತ ಹೇಳಿ ಸೂರ್ಯ ಹೇಳ್ತಾರೆ. ಇದರಿಂದಾಗಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಪೊಲೀಸ್ ಸ್ಟೇಷನಿಂದ ಆಚೆ ಬರ್ತಾರೆ. ಯಾಕಂದರೆ ಸೂರ್ಯ ಕೇಸ್ ಖುಲಾಸೆ ಆಗುತ್ತೆ, ಅವ್ರಿಗೂ ಕೂಡ ಎಚ್ಚರಿಕೆ ಕೊಟ್ಟು ಇನ್ಸ್ಪೆಕ್ಟರ್ ಕಳಿಸ್ತಾರೆ. ಆದರೆ ಇಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದಿದೆ, ನನ್ನನ್ನೇ ಡಬ್ಬ ಹಾಗೆ ಹಿಂಗೆ ಅಂದಲ್ವಾ, ನೋಡ್ತಾ ಇರು ನಿನ್ನ ಕತೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಕು.